ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಬೆಂಗಳೂರನ್ನ ನಡುಗಿಸ್ತಾ ಇದೆ ಹೊಂಗಸಂದ್ರದ ಸೋಂಕು. ಬಿಬಿಎಂಪಿಯಿಂದ ಬಿಹಾರಿ ಕಾರ್ಮಿಕನ ಸೋಂಕಿನ ಜಾಡು ಪತ್ತೆ ಮಾಡಲಾಗಿದೆ. ಲಾಕ್ಡೌನ್ ಆಗೋದಕ್ಕಿಂತ 3 ದಿನ ಮುಂಚೆ ಈ ಬಿಹಾರಿ ಕಾರ್ಮಿಕ ಆಗಮಿಸಿದ್ದ ಬೆಂಗಳೂರಿಗೆ. ಬಿಹಾರದಿಂದ ರೈಲ್ನಲ್ಲಿ ಬೆಂಗಳೂರಿಗೆ ಬಂದಿದ್ದಂತಹ ಕಾರ್ಮಿಕ. ಈತ ಕೆಲಸ ಮಾಡಿದ್ದ ಸ್ಥಳಗಳು ಸೋಂಕಿತ ಪ್ರದೇಶಗಳಲ್ಲ. ಆದ್ರೆ ಹೇಗೆ ಬಂತು ಈತನಿಗೆ ಸೋಂಕು? ಈ ಹಿಂದೆಯೂ ಕೂಡ ನಿಧಾನವಾಗಿ ಕೆಲವರಲ್ಲಿ ಕೊರೋನಾ ಉಲ್ಬಣ ಆಗಿದೆ. ಅಂದ್ರೆ 14 ಡೇಸ್ ಅಂತಾನೆ ಅಲ್ಲ, ಇನ್ನೂ ಸ್ಲೋ ಆಗಿ ಈ ಹಿಂದೆ ಕೆಲವರಲ್ಲಿ ನಿಧಾನವಾಗಿ ಕೊರೋನಾ ಉಲ್ಬಣ ಆಗಿದೆ. ಬಿಹಾರದಿಂದ ಮರಳಿದ 1 ತಿಂಗಳ ಬಳಿಕ ಈತನಲ್ಲಿ ಸೋಂಕು ದೃಢಪಟ್ಟಿದೆ. ಸೋಂಕು ಇದ್ರೂ ಕೂಡ ಅದು ತಕ್ಷಣ ಉಲ್ಬಣಗೊಳ್ಳದೇನೆ ನಿಧಾನವಾಗಿ ಉಲ್ಬಣ ಆಗುವ ಸಾಧ್ಯತೆನೂ ಕೂಡ ಇದೆ. ಹಾಗಾಗಿ ರೈಲು ಪ್ರಯಾಣದಿಂದ ಈತನಿಗೆ ಸೋಂಕು ಉಂಟಾಗಿದೆ ಅನ್ನೋದು ದೃಢಪಟ್ಟಿದೆಯಾ? ಆ ಒಂದು ಅಭಿಪ್ರಾಯಕ್ಕೆ ಬಿಬಿಎಂಪಿ ಬಂದಿದೆ. ಬೆಂಗಳೂರನ್ನ ಒಟ್ಟಾರೆ ಇದೀಗ ಈ ಹೊಂಗಸಂದ್ರದ ಸೋಂಕು ನಡುಗಿಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಕಳ್ಸ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಈ ಹೊಂಗಸಂದ್ರದ ಬಿಹಾರಿ ಕಾರ್ಮಿಕನ ವಿಚಾರದಲ್ಲಿ ಸಾಕಷ್ಟು ಆತಂಕ ಎದ್ದಿತ್ತು. ಈಗ ಏನಿದೆ ಪರಿಸ್ಥಿತಿ? ಬಿಬಿಎಂಪಿ ಯಾವ ರೀತಿಯಲ್ಲಿ ಟ್ರ್ಯಾಕ್ ಮಾಡ್ತಾ ಇದೆ? ಶ್ರೀಲಕ್ಷ್ಮಿ, ಈ ಬಿಹಾರಿ ಕಾರ್ಮಿಕನ ವಿಚಾರದಲ್ಲಿ ಬಿಬಿಎಂಪಿಗೆ ಸೋಂಕಿನ ಮೂಲ ಪತ್ತೆ ಹಚ್ಚೋದು ಬಹುದೊಡ್ಡ ಸವಾಲಾಗಿತ್ತು. ಯಾಕೆಂದ್ರೆ ಆತ ಒಬ್ಬನೇ ವ್ಯಕ್ತಿಯಿಂದ ಒಟ್ಟು 29 ಮಂದಿಗೆ ಸೋಂಕು ತಗುಲಿದ್ದು. ಆ ಒಂದು ಕಾರಣದಿಂದ ಮೂಲ ಯಾವುದು ಅಂತ, ಆತ ಓಡಾಡಿದ್ದಂತಹ ಎಲ್ಲಾ ಪ್ರದೇಶಗಳಿರ್ಬೋದು ಅಥವಾ ಆತ ಯಾರ್ಯಾರ ಸಂಪರ್ಕಕ್ಕೆ ಬಂದಿಂದ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡಿ ಆ ಏರಿಯಾಗಳನ್ನೆಲ್ಲ ಚೆಕ್ ಮಾಡಿದಾಗ ಆ ಒಬ್ಬ ಕಾರ್ಮಿಕ ಯಾವುದೇ ರೀತಿ ಕಂಟೈನ್ಮೆಂಟ್ ಝೋನ್ ಒಳಗೆ ಕಾಲಿಟ್ಟಿಲ್ಲ ಅನ್ನೋದು ಗೊತ್ತಾಯ್ತು. ಸೊ ಕಂಟೈನ್ಮೆಂಟ್ ಝೋನ್ ನಲ್ಲಿ ಹೋಗಿಲ್ಲ ಅಂತ ಅಂದ್ಮೇಲೆ ಸೇಫ್ ಇರುವಂತಹ ಜಾಗಗಳಲ್ಲಿ ಓಡಾಡಿದ್ರು ಕೂಡ ಅಪಾಯ ಎಲ್ಲಿಂದ ಬಂತು ಅಂತ ಹುಡುಕ್ದಾಗ ಗೊತ್ತಾಗಿದ್ದು ಆತ ಬೆಂಗಳೂರಿಗೆ ಬಂದಂತಹ ದಿನಾಂಕ. ಆತ ಈ ಒಂದು ಲಾಕ್ಡೌನ್ ಗಿಂತ 3 ದಿನಗಳ ಮುಂಚೆ ರೈಲಿನಲ್ಲಿ ಬಿಹಾರದಿಂದ ಬಂದು ಇಳಿದಿರ್ತಾನೆ. ಸೊ ಕೂಲಿ ಕೆಲಸವನ್ನ ಹುಡುಕೊಂಡು ಬೆಂಗಳೂರಿಗೆ ಬಂದಂತಹ ವ್ಯಕ್ತಿ ಬಂದ ನಂತರ ಇಮಿಡಿಯೇಟ್ ಆಗಿ ಆತನಿಗೆ ಯಾವುದೇ ರೀತಿ ರೋಗ ಲಕ್ಷಣಗಳು ಕಾಣಿಸೋದಾಗ್ಲಿ ಅಥವಾ ಬೇರೆ ಎಲ್ಲ ಅನಾರೋಗ್ಯ ಉಂಟಾಗೋದಾಗ್ಲಿ ಆಗಿರ್ಲಿಲ್ಲ. ಆತನಿಗೆ ಈ ಒಂದು ಸೋಂಕು ದೃಢಪಟ್ಟಿದ್ದು 22ನೇ ತಾರೀಕು, ಏಪ್ರಿಲ್ 22ನೇ ತಾರೀಕು. ಅಂದ್ರೆ ಆತ ಬಿಹಾರದಿಂದ ಬಂದು ಸರಿಸುಮಾರು 1 ತಿಂಗಳಾದ್ಮೇಲೆ ಆತನಲ್ಲಿ ಸೋಂಕು ಕಾಣಿಸ್ಕೊಂಡಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಎಲ್ಲರೂ ಕೂಡ ಕೇವಲ 14 ಅಥವಾ 15 ದಿನಗಳ ಹಿಂದೆ ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾ ಇದ್ರು. ಈ ಒಂದು ಬಿಹಾರಿ ಕೂಲಿ ಕಾರ್ಮಿಕನ ವಿಚಾರದಲ್ಲೂ 15 ದಿನಗಳ ಹಿಂದಿನ ಒಂದು ಟ್ರ್ಯಾಕ್ ಮಾಡಿದಾಗ ಯಾವುದೇ ರೀತಿ ಮಾಹಿತಿ ಗೊತ್ತಾಗ್ಲೇ ಇಲ್ಲ, ಸೋಂಕಿನ ಮೂಲವೇ ಗೊತ್ತಾಗ್ಲಿಲ್ಲ. ಸೊ ಆಮೇಲೆ ಗೊತ್ತಾಗಿರೋದು 1 ತಿಂಗಳ ಹಿಂದೆ ಆತ ಬಂದಿದ್ದ ಬಿಹಾರದಿಂದ. ರೈಲಿನಲ್ಲಿ ಬಹುಶಃ ಆತನಿಗೆ ಸೋಂಕು ತಗಲಿರಬಹುದು ಅಂತ. ಯಾಕೆಂದ್ರೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಬೇರೆ ಬೇರೆ ಜಿಲ್ಲೆಗಳ ಬೇರೆ ಬೇರೆ ರಾಜ್ಯಗಳ ಜನ ಒಂದೇ ರೈಲಿನಲ್ಲಿ ಪ್ರಯಾಣ ಮಾಡಿರ್ತಾರೆ. ಸೊ ಅಲ್ಲೇ ಎಲ್ಲೋ ಸೋಂಕು ತಗಲಿರುವಂತಹ ಸಾಧ್ಯತೆ ಇದೆ. ಸೊ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಇನ್ಕ್ಯುಬೇಷನ್ ಪೀರಿಯಡ್ ಅನ್ನ ತಿದ್ದುವಂತಹ ಅವಶ್ಯಕತೆ ಎಷ್ಟಿದೆ ಅಂತ. ಈ ಒಂದು ಪ್ರಕರಣದಲ್ಲೇ 1 ತಿಂಗಳ ಹಿಂದಿನಿಂದಲೇ ಬಂದಿರುವಂತಹ ಸೋಂಕು ಆಫ್ಟರ್ 30 ಡೇಸ್ ಅವನಲ್ಲಿ ಕಾಣಿಸ್ಕೊಂಡಿದೆ ಅಂತಾದ್ರೆ, ಈಗ ಎಲ್ಲರಿಗೂ ಮಾಡ್ತಾ ಇರುವಂತಹ 14 ದಿನಗಳ ಇನ್ಕ್ಯುಬೇಷನ್ ಪೀರಿಯಡ್ ಅಥವಾ 28 ದಿನಗಳ ಒಂದು ಕ್ವಾರಂಟೈನ್ ಪೀರಿಯಡ್ ಏನಿದೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ. ಇದೇ ರೀತಿಯ ಒಂದಷ್ಟು ಪ್ರಕರಣಗಳು ಈಗಾಗಲೇ ರಾಜ್ಯದಲ್ಲೂ ಕೂಡ ನಾವು ನೋಡಿದೀವಿ. ದೇಶದಲ್ಲೂ ನಾನಾ ಪ್ರಕರಣಗಳಿದೆ. ಈ ಹಿಂದೆ ವಿದೇಶದಿಂದ ಬಂದು 21 ದಿನಗಳಾದ ನಂತರ ಒಬ್ಬರಿಗೆ ಸೋಂಕು ತಗಲಿತ್ತು. ಅದರಲ್ಲೂ ಇನ್ಕ್ಯುಬೇಷನ್ ಪೀರಿಯಡ್ ಅನ್ನ ಜಾಸ್ತಿ ಮಾಡಬೇಕು ಅನ್ನುವಂತ ಒತ್ತಡದಲ್ಲಿ 28 ದಿನ ಅಂತ ಮಾಡ್ಲಾಯ್ತು. ಈಗ ಈ ಒಂದು ಬಿಹಾರಿ ಕಾರ್ಮಿಕನ ವಿಚಾರ ನೋಡಿದ್ರೆ ಆತನಿಗೆ 30 ದಿನ ಆದ್ಮೇಲೆ ಬಂದಿದೆ. ಸೊ ಅಲ್ಲಿಗೆ ಈ ಕೊರೋನಾ ವೈರಸ್ ಹೊಸ ವೈರಸ್ ಅದು ಹೇಗೆ ನಡ್ಕೊಳ್ತೇವೆ ಅನ್ನೋದು ಗೊತ್ತಿಲ್ಲ ಅನ್ನೋದ್ರ ಜೊತೆನಲ್ಲಿ ಆ ಒಂದು ವೈರಸ್ ಅನ್ನ ತಡೆಯೋದಿಕ್ಕೆ ನಾವೀಗ ಅನುಸರಿಸ್ತಾ ಇರುವಂತಹ ಕ್ರಮಗಳು ಎಷ್ಟು ಸಮರ್ಪಕವಾಗಿದೆ ಅನ್ನುವಂತಹ ಒಂದು ಮೂಲಭೂತ ಪ್ರಶ್ನೆ ಈ ಪ್ರಕರಣದಿಂದ ಉದ್ಭವ ಆಗುತ್ತೆ. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗಾಗಿ.